ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ಇವತ್ತು ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ಟಿಪ್ಸ್ ಹೇಳೋಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಹಾಗೆ ನಾನು ಶಾರ್ಟ್ಸ್ ವಿಡಿಯೋನು ಮಾಡ್ತಾಯಿದ್ದೀನಿ, ಸೊ ಪ್ಲೀಸ್ ಎಲ್ಲರೂ ನೋಡಿ ಲೈಕ್ ಮಾಡಿ ಅಂತ ಕೇಳ್ತೀನಿ. ಹಾಗಾದರೆ ಇವತ್ತು ನಾನು ಯಾವ ಟಿಪ್ಸ್ ಜೊತೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಯಾವ ಟಿಪ್ಸ್ ಇದು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗಾದರೆ ಇವತ್ತು ಈ ನರ ದೌರ್ಬಲ್ಯ ಅನ್ನೋದು ಸಾಮಾನ್ಯವಾದಂತಹ ರೋಗ ಏನಲ್ಲ. ಅದು ನರಗಳನ್ನು ವೀಕ್ ಮಾಡುತ್ತೆ. ನರ ದೌರ್ಬಲ್ಯ ಅಂದರೆ ನರಗಳನ್ನು ವೀಕ್ ಮಾಡೋದು. ಅದಕ್ಕೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ತೀವಿ, ಎಲ್ಲದು ಕರೆಕ್ಟ್ ಟ್ಯಾಬ್ಲೆಟ್ ಕೊಡ್ತಾರೆ, ಸರಿ, ಅದೆಲ್ಲ ಸರಿ. ಆದರೆ ಅದರಿಂದ ಮನೆಯಲ್ಲಿ ಅಂದರೆ ಮನೆ ಮದ್ದಿಂದ ಯಾವ ರೀತಿ ನಾವು ನರ ದೌರ್ಬಲ್ಯ ಸಮಸ್ಯೆನ ಗುಣಪಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಿ. ಹಾಗಾದರೆ ಏನು ಮಾಡಬೇಕು ನರ ದೌರ್ಬಲ್ಯಕ್ಕೆ? ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರಾ ಫಸ್ಟ್ ಲೈಕ್ ಮಾಡಿ. ಈಗ ಹೇಳ್ತೀನಿ ಕೇಳ್ಕೊಳ್ಳಿ. ವೀಳ್ಯದೆಲೆ ಗೊತ್ತಲ್ವಾ ನಿಮಗೆ? ತಾಂಬೂಲ ಜೊತೆ ವೀಳ್ಯದೆಲೆ ರಸ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿ ಸಮ ಪ್ರಮಾಣದಲ್ಲಿ 1 ಚಮಚ ವೀಳ್ಯದೆಲೆ ರಸ ಹಾಗೆ 1 ಚಮಚ ಜೇನುತುಪ್ಪನ ಮಿಕ್ಸ್ ಮಾಡಿ ನೀವು ದಿನ ಸೇವಿಸ್ತಾ ಬಂದರೆ ನರ ದೌರ್ಬಲ್ಯ ಸಮಸ್ಯೆನ ಕಡಿಮೆ ಮಾಡಬಹುದು. ಹಾಗೆ ಯಾವಾಗಲೂ ಯೂಸ್ ಮಾಡಿ, 3 ತಿಂಗಳ 6 ತಿಂಗಳೆಲ್ಲ ಯೂಸ್ ಮಾಡಬಹುದು. ಇದು ಮನೆಮದ್ದು. ಇದನ್ನು ನೀವು ಯೂಸ್ ಮಾಡಿದ್ರೆ ನರ ದೌರ್ಬಲ್ಯ ಸಮಸ್ಯೆಗೆ ಒಳ್ಳೆ ಪರಿಣಾಮನ ನೀವು ಕಂಡುಕೊಳ್ತೀರಾ. ಈ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಯಾರ್ಯಾರು ನೋಡ್ತಿದ್ದೀರಾ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದವರು ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ಮೆಸೇಜ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಅಶ್ವಿನಿ ರಾಜೇಶ್. ಥ್ಯಾಂಕ್ ಯು.